ಸರ್, ನಾವು ಇಲ್ಲಿ ಮನೆ ಮನೆ ಕಸ ಸಂಗ್ರಹಿಸುವಂಥ ಚಾಲಕರ ಸಹಾಯಕರುಗಳ ಕಾಯಂ ವಿಲೀನದ ಬಗ್ಗೆ ನಾವು ಕಳೆದ 3 ದಿನಗಳಿಂದ ನಾವು ಫ್ರೀಡಮ್ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹನ ಮಾಡ್ತಾಯಿದ್ದೀರಿ. ಆದರೆ ಈ ಧರಣಿ ಮಾಡೋಕ್ಕೆ ಮುಂಚೆ ನಾವು ಡಿಸೆಂಬರ್ 2ನೇ ತಾರೀಕು ಏನು 2024ರಂದು ನಾವು ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀರಿ. ಅದ್ರ ಮಾರನೇ ದಿನ 3ನೇ ತಾರೀಕು 12ನೇ ತಿಂಗಳು 2024ರಂದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಅವರು ನಮ್ಮ ಸತ್ಯಾಗ್ರಹ ಸ್ಥಳಕ್ಕೆ ಬಂದು ನಮಗೊಂದು ಭರವಸೆನ ಕೊಟ್ಟಿರ್ತಾರೆ. ಏನು ಅಧಿವೇಶನ ಬೆಳಗಾಂ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರನ ನಾನು ಮಾಡ್ತೀನಿ ಅಂಥೇಳಿ ನಮಗೊಂದು ಭರವಸೆನ ಕೊಟ್ಟಿರ್ತಾರೆ. ಅದರಂತೆ ನಾವು ಸುಮಾರು 4 ತಿಂಗಳ ಕಾಲ ಅವ್ರನ್ನ 5 ರಿಂದ 6 ಸತಿ ನಾವು ಭೇಟಿ ಮಾಡಿರ್ತೀರಿ. ಅದ್ರ ಜೊತೆಗೆ 4 ರಿಂದ 5 ಸತಿ ನಾವು ಮನವಿ ಪತ್ರಗಳನ್ನ ಕೊಟ್ಟಿರ್ತೀರಿ ಮತ್ತು ಅವರ ಆಪ್ತ ಸಹಾಯಕರನ್ನು ಕೂಡ ಸಹ ಭೇಟಿ ಮಾಡಿರ್ತೀರಿ. ಆದರೆ ಇದುವರೆಗೂ ಯಾವುದೇ ನಮ್ಮ ಪರವಾಗಿ ಒಂದು ಸಕಾರಾತ್ಮಕವಾಗಿ ಒಂದು ಪಾಸಿಟಿವ್ ಆಗಿ ಯಾವುದೇ ಒಂದು ಆದೇಶಗಳನ್ನ ಓಡಿಸ್ತಾ ಇರೋದ್ರಿಂದ, ಒಂದು ನಿರ್ಣಯಗಳನ್ನ ತಗೊಳ್ದೇ ಇರೋದ್ರಿಂದ ನಾವು ಕಾರ್ಮಿಕರೆಲ್ಲ ಅಂದರೆ ನಮ್ಮ ಆಟೋ ಚಾಲಕರು ಸಹಾಯಕರು ಮತ್ತು ಕಾಂಪ್ಯಾಕ್ಟ್ ಚಾಲಕರು ಸಹಾಯಕರುಗಳು ನೊಂದು ಏನು 26ನೇ ತಾರೀಕು ಮಾರ್ಚು 2025ರಿಂದ ನಾವು ನಿರಂತರವಾಗಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹನ ನಾವು ಮಾಡ್ತಾಯಿದ್ದೀರಿ. ಆದರೆ ನಮಗೆ ಕೋಪ ಬೇಜಾರಿರೋದು ಬಂದ್ಬಿಟ್ಟು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ತಾವುಗಳೇ ಮಾತನ್ನ ತಪ್ಪಿದಾಗ ಹೇಗೆ ಜನಸಾಮಾನ್ಯರಿಗೆ ನಿಮ್ಮ ಮೇಲೆ ಭರವಸೆ ಬರುತ್ತೆ? ನಾವು ಪ್ರತಿನಿತ್ಯ ಬೆಂಗಳೂರನ್ನ ಸ್ವಚ್ಛವಾಗಿ ಇಡ್ತಾ ಇದ್ದೀರಿ, ಸಾರ್ವಜನಿಕರ ಆರೋಗ್ಯನ ಕಾಪಾಡ್ತಾ ಇದ್ದೀರಿ. ನಾವು ಅಗತ್ಯ ಸೇವೆಗಳಲ್ಲಿರೋರು, ನಿರಂತರ ಸೇವೆಗಳಲ್ಲಿರೋರು, ನಮ್ಮನ್ನು ಇನ್ನೂ ಗುತ್ತಿಗೆ ಪದ್ಧತಿಯಲ್ಲಿ ಇಡೋದಕ್ಕೆ ನಿಮ್ಗೆ ಯಾಕೆ ಮನಸ್ಸು ಬರ್ತಾ ಇದೆ? ಗುತ್ತಿಗೆ ಪದ್ಧತಿಗೆ ನಿರಂತರ ಸೇವೆಯಲ್ಲಿರೋರನ್ನ ಕೊಡಬಾರ್ದಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ನಮ್ಮನ್ನು ಗುತ್ತಿಗೆ ಪದ್ಧತಿಯಲ್ಲಿಟ್ಟು ನಮ್ಮನ್ನು ಶೋಷಣೆಗೆ ಮತ್ತು ದೌರ್ಜನ್ಯಕ್ಕೆ ಒಳಪಡಿಸ್ತಾ ಇದ್ದೀರಲ್ಲ ಸರ್ಕಾರಗಳಾಗಲಿ ಅಧಿಕಾರಿಗಳಾಗಲಿ. ಇದರಿಂದ ನಮಗೆ ಮುಕ್ತಿ ಕೊಡಿಸಿ ನಾವೇನು IPD ಸಾರಪ್ಪ ವರದಿ ಕ್ರಮ ಸಂಖ್ಯೆ 6 ಪ್ರಕಾರ ಯಾರು ಸ್ವಚ್ಛತಾ ಕಾರ್ಯಗಳಲ್ಲಿ ಸತತವಾಗಿ 1 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿರ್ತಾರೆ ಅವ್ರನ್ನ ಕಾಯಂ ವಿಲೀನ ಮಾಡಬೇಕಂತೇಳಿ 1977ರಲ್ಲಿ ದೇವರಾಜ ಅರಸು CM ಆಗಿದ್ದಂಥ ಸಮಯದಲ್ಲಿ ಸರ್ಕಾರಿ ಆದೇಶನೇ ಹೊರಡಿಸಿದ್ದಾರೆ. ಅದ್ರ ಪ್ರಕಾರ ನಮ್ಮನ್ನು ಕಾಯಂ ಮಾಡಿ. ಇಲ್ಲ ಅಂತೇಳಿದ್ರೆ 2001ರಲ್ಲಿ ಏನು ಡಾಕ್ಟರ್ಸ್ಗಳನ್ನ, ಸರ್ಜನ್ಸ್ಗಳನ್ನ ಮತ್ತು ಕಾಂಪೌಂಡರ್ಗಳನ್ನ ಮತ್ತು P1ಗಳನ್ನ ಮತ್ತು ಡ್ರೈವರ್ಸ್ಗಳನ್ನ ಇವ್ರನ್ನೆಲ್ಲ ನಿರಂತರ ಸೇವೆಯಲ್ಲಿರೋರು ಅಂತೇಳಿ ಕಾಯಂ ವಿಲೀನ ಮಾಡ್ಕೊಂಡಿದ್ದೀರ. ಆ ರೀತಿಯಲ್ಲಿ ನಮ್ಮನ್ನು ಕೂಡ ನಿರಂತರ ಸೇವೆಯಲ್ಲೇ ಇರೋರು ನಾವು, ನಮ್ಮ ಸೇವೆ ಬಂದು ಅಗತ್ಯ ಸೇವೆಯಲ್ಲಿರೋರನ್ನ ನಮ್ಮನ್ನು ಗುತ್ತಿಗೆಯಿಂದ ರದ್ದು ಪಡಿಸಿ ನಮ್ಮನ್ನು ಕಾಯಂ ವಿಲೀನ ಮಾಡಬೇಕಂತ ನಾವು ಮನವಿ ಪತ್ರಗಳನ್ನ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀರಿ, ಉಪಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀರಿ, ಸಂಬಂಧಪಟ್ಟಾಗೆ ನಮ್ಮ ಮುಖ್ಯ ಆಯುಕ್ತರುಗಳಿಗೂ ಕೊಟ್ಟಿದ್ದೀರಿ ಮತ್ತು BSWML ಕಂಪ್ನಿಗೂ ಕೊಟ್ಟಿದ್ದೀರಿ. ಎಲ್ಲ ಕಡೆನೂ ನಾವು ಮನವಿ ಪತ್ರಗಳನ್ನ ತಗೊಂಡಿದ್ದಾರೆ. 3 ರಿಂದ 4 ಬಾರಿ ಎಲ್ಲ ಮನವಿ ಪತ್ರಗಳನ್ನ ತಗೊಂಡಿದ್ದಾರೆ. ಆದರೆ ಅದ್ರ ಪರವಾಗಿ ಒಂದು ಒಳ್ಳೆಯ ಆದೇಶನ ನಿರ್ಣಯ ತಗೊಳ್ಳೋದ್ರಲ್ಲಿ ಇವರೆಲ್ಲರೂ ತಾಸ್ತಾರ ತೋರಿಸ್ತಾ ಇದ್ದಾರೆ ಮತ್ತು ಇವರೆಲ್ಲರೂ ಗುತ್ತಿಗೆದಾರರ ಪರವಾಗಿ ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವ್ರು ಕೊಡೋ ಅಂಥ ಚಿಲ್ಲರೆ ಕಾಸು ಮತ್ತು ಅವ್ರು ಕೊಡೋ ಅಂಥ ಏನದು ನಮ್ಮ ವರ್ಡಲ್ಲಾದರೆ ಎಂಜಿಲ್ ಕಾಸು ಅಂತಾರೆ, ಅದಕ್ಕೆ ಆಸೆ ಬಿದ್ದು ನಮ್ಮ ಚಾಲಕರು ಸಹಾಯಕರುಗಳ ಜೀವನಗಳನ್ನ ಬಲಿ ತೊಗೊತಾ ಇದ್ದಾರೆ. ಇಲ್ಲಿ ನಾವು ಏನಾದ್ರು ತೀರ್ಕೊಂಡ್ರೆ ಒಂದು 15 ರಿಂದ 20 ಲಕ್ಷ ರೂಪಾಯಿ ಪರಿಹಾರ ಸಿಗಬೇಕು ನಮಗೆ. ಅದು ನಮಗೆ ಸರ್ಕಾರ ಕೊಡ್ತಾ ಇಲ್ಲ, BBMP ಕೊಡ್ತಾ ಇಲ್ಲ. ನಾವು ಏನು ಕನಿಷ್ಠ ವೇತನದಡಿಯಲ್ಲಿ ನಮಗೆ ಇದುವರೆಗೂ ಯಾವುದೇ ರೀತಿಯೂ ಒಂದು ಒಳ್ಳೆ ಸಂಬಳ ಕೊಟ್ಟರೆ ಮಿನಿಮಮ್ 9,000ದಿಂದ 12,000 ಒಳಗಡೆ ನಮಗೆ ಸ್ಯಾಲ್ರಿ ಕೊಡ್ತಾರೆ. ಮತ್ತು ಚಾಲಕ ಸಹಾಯಕ ಇಬ್ಬರು ಕೆಲಸನೂ ಒಬ್ಬರೇ ಮಾಡಬೇಕಾಗತ್ತೆ ನಾವು ವಾಹನಗಳಲ್ಲಿ. ಮತ್ತು ನಮಗೆ ವೀಕ್ಲಿ ಆಫ್ ಕೊಡಬೇಕಾಗತ್ತೆ, ಪ್ರತಿ ವಾರಕ್ಕೆ 1 ದಿನ ರಜೆನ ಕೊಡಬೇಕಾಗತ್ತೆ, ರಜೆ ಸಹಿತ ವೇತನ ಸಹಿತ ರಜೆನ ಕೊಡಬೇಕಾಗತ್ತೆ. ಅವ್ರು ಅದನ್ನು ಕೊಡದೆ ಪ್ರತಿ ತಿಂಗಳು 4 ರಜೆಗಳನ್ನ ಕಟಾವು ಮಾಡದೆ ನಿರಂತರವಾಗಿ ನಮ್ಮನ್ನು ಏನದು ಮಿಷಿನ್ಗಳ ರೀತಿಯಲ್ಲಿ ನಮ್ಮನ್ನು ಯಂತ್ರಗಳ ರೀತಿಯಲ್ಲಿ ನಡೆಸ್ಕೊತಾ ಇದ್ದಾರೆ. ನಮ್ಮನ್ನು ಮನುಷ್ಯರಾಗಿ ಎಲ್ಲೂ ನೋಡ್ತಾ ಇಲ್ಲ. ಆದ್ದರಿಂದ ನಮಗೆ ವೀಕ್ಲಿ ಆಫ್ಗಳು ಕೂಡ ಸಿಗಬೇಕು ಮತ್ತು ನ್ಯಾಷನಲ್ ಹಾಲಿಡೇಸ್ ಇರ್ತವೆ ಅಂಥ ರಜೆಗಳು ಕೊಡಬೇಕು. ಮತ್ತು ನಮಗೆ ESC PFಗಳು ಎಲ್ಲೂ ಸರಿಯಾಗಿ ಕಟ್ಟೇ ಇಲ್ಲ, ಅದನ್ನು ಕೂಡ ನಮಗೆ ಸರಿಯಾಗಿ ಕಟ್ಟಬೇಕು. ಇವೆಲ್ಲ ಒಂದು ಬದಿಗಿಟ್ಟು ಈಗೇನು ಇಲ್ಲಿವರೆಗೂ ಏನು ತಪ್ಪು ನಡೆದಿದೆ ನಮಗೆ ಬೇಕಾಗಿಲ್ಲ. ಈಗೇನು ನಮ್ಮನ್ನು ಇಷ್ಟು ವರ್ಷ ಕೆಲಸ ಮಾಡಿರೋದಕ್ಕೆ ಒಂದು ಮಾನವೀಯತೆಯ ದೃಷ್ಟಿಯಿಂದ ಮತ್ತು ನಮ್ಮ ಅಗತ್ಯ ಸೇವೆಗೆ ಅಡಿಯಲ್ಲಿ ನಾವು ಬರೋದ್ರಿಂದ ನಮ್ಮನ್ನು ಕಾಯಂ ವಿಲೀನ ಮಾಡಬೇಕಂತೇಳಿ ನಾವು ಸರ್ಕಾರದ ಮುಂದೆ ಮುಖ್ಯವಾದ ಬೇಡಿಕೆನ ಇಟ್ಟಿದ್ದೀರಿ. ಇದನ್ನು ಸರ್ಕಾರ ಅತಿ ಶೀಘ್ರದಲ್ಲಿ ಈಡೇರಿಸಬೇಕು. ಇಲ್ಲ ಅಂದರೆ ಈಗಾಗಲೇ 12 ಜನ ಈ 4 ತಿಂಗಳಲ್ಲಿ ತೀರ್ಕೊಂಡಿದ್ದಾರೆ.
ಅವ್ರಿಗೆ ಈ ಹಿಂದೆನೇ ಡಿ ಕೆ ಶಿವಕುಮಾರ್ ಸರ್ ಅವರು ಮಾತು ಕೊಟ್ಟಂಗೆ ಏನಾರು ಮಾಡಿದರೆ ಅವ್ರ ಮನೆಗೆ ಏನಾದ್ರು ಪರಿಹಾರ ಆದರೂ ಸಿಗ್ತಾಯಿತ್ತು. ಆದರೆ ಇವ್ರು ತಾಸ್ತಾರ ನೋಡಿದ್ರಿಂದ 12 ಜನ ತೀರ್ಕೊಂಡವ್ರೆ. ಅದ್ರ ಜೊತೆಗೆ ಮೊನ್ನೆ ರೀಸೆಂಟಾಗಿ ಒಬ್ಬ ಕಾರ್ಮಿಕ, ನಮ್ಮ ಚಾಲಕ ಮತ್ತು ಸಹಾಯಕ, ಅವರು ಸ್ಯಾಲ್ರಿ 7 ತಿಂಗಳಿಂದ ಸ್ಯಾಲ್ರಿ ಸಿಕ್ಕಿಲ್ಲ ಅಂತೇಳಿ ಅವ್ರ ಮಿಸ್ಸಸ್ ಅವ್ರು ಬಿಟ್ಟೋದ್ರು. ಅದಾದಮೇಲೆ ಇವರು ನೊಂದ್ಬಿಟ್ಟು ಕೆಲ್ಸಕ್ಕೆ ಬರೋದಕ್ಕೆಲ್ಲ ಹೋಗೋದು ಮಾಡ್ತಾಯಿದ್ರು. ಆದರೆ ಸಂಬಳ ಸಿಗದೇ ಇರೋದನ್ನ ಜೀವನ ನಡೆಸೋಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು. ಇಷ್ಟೆಲ್ಲ ಅಮಾನವೀಯತೆ ಘಟನೆಗಳು ನಡೆದ್ರೂ ಸರ್ಕಾರ ಎಚ್ಚೆತ್ಕೊತಾ ಇಲ್ವಲ್ಲ ಅನ್ನೋ ಒಂದು ನೋವು ನಮ್ಮ ಕೂಗಾಗಿದೆ. ಮತ್ತು ನಮ್ಮ ಕಾರ್ಮಿಕರೆಲ್ಲ ಈಗಾಗಲೇ ತುಂಬ ನೊಂದಿದೆ. ಇನ್ನೂ ಎಷ್ಟು ಜನ ಸಾಯಬೇಕು ಸರ್ಕಾರದ ಈ ಒಂದು ತಾಸ್ತಾರ ಮನೋಭಾವಕ್ಕೆ ಮತ್ತು ಸರ್ಕಾರಿಗಳ ಭ್ರಷ್ಟಾಚಾರಕ್ಕೆ? ಇನ್ನೂ ಎಷ್ಟು ಜನ ಸಾಯಬೇಕು? ಗುತ್ತಿಗೆದಾರರ ಆಸೆ ಮತ್ತು ದಾಹನ ತೀರಿಸೋದಕ್ಕೆ ಇನ್ನೂ ಎಷ್ಟು ಜನ ಚಾಲಕರು ಸಹಾಯಕರುಗಳ ಕುಟುಂಬಗಳನ್ನ ಬಲಿ ಕೊಡಬೇಕು ಅನ್ನೋದು ನಾವು ನೊಂದು ಈಗ ನಮ್ಮ ಮನವಿ ಇಷ್ಟು ಬೇಡಿಕೆಗಳನ್ನು ಮುಂದೆ ಇಟ್ಕೊಂಡು ನಮ್ಮದು ಕಾಯಂ ವಿಲೀನ ಆದೇಶ ಹೊರಡಿಸ್ಬೇಕು. ಒಂದು ವೇಳೆ ಅದನ್ನು ನಿಧಾನ ಆಗತ್ತೆ ಅಂತ ಹೇಳಿದ್ರೆ ನಮ್ಮ ಮೊದಲನೇದಾಗಿ ನೇರ ವೇತನ ನಮಗೆ BBMPಯಿಂದ ಕೊಡಿ. ಆಮೇಲೆ ಒಂದು 6 ತಿಂಗಳು 1 ವರ್ಷಕ್ಕೂ ನಮ್ಮನ್ನು ಕಾಯಂ ವಿಲೀನ ಮಾಡಿ, ನಮಗೆ ಸಮಸ್ಯೆ ಇಲ್ಲ. ಆದರೆ ನೀವು ಈ ಗುತ್ತಿಗೆ ಪದ್ಧತಿಯಲ್ಲಿ ಮಾತ್ರ ನಮ್ಮನ್ನು ಮುಂದುವರಿಸ್ತಾ ಇರೋದು ಕಾನೂನು ಬಾಹಿರ ಮತ್ತು ನಮ್ಮ ಕಾರ್ಮಿಕರ ಜೀವನಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ. ಮತ್ತು ಇದು ನಮ್ಮ ಕಾರ್ಮಿಕರ ಕುಟುಂಬಗಳ ಹಾಳಾಗೋದಕ್ಕೆ ನೇರವಾಗಿ ಅಧಿಕಾರಿಗಳು ಮತ್ತು ಸರ್ಕಾರನೇ ಕಾರಣ ಆಗ್ತಾಯಿದೆ ಸರ್. ಈಗ 3 ದಿನಗಳಲ್ಲಿ ಸರ್ಕಾರ ವತಿಯಿಂದ ಯಾರಾದರೂ ಬಂದರೆ ನಿಮಗೆ ಮಾತಾಡ್ತೀರಾ? ಸರ್ ಇಲ್ಲ, ನಾವು BBMP ಮಹಾನಗರ ಪಾಲಿಕೆನ ನಾವು ಮುತ್ತಿಗೆ ಹಾಕಿದಾಗ ಆ ಒಂದು ಸಮಯದಲ್ಲಿ ನಮ್ಮಿಂದ ಪೊಲೀಸ್ ಅಧಿಕಾರಿಗಳು ನಮ್ಮ ಮನವಿ ಪತ್ರನ ತಗೊಂಡೋಗಿದ್ದಾರೆ, ಅಧಿಕಾರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲೂ ಸಂಬಂಧಪಟ್ಟಾಗೆ ಕೆಲವೊಂದು ಅಧಿಕಾರಿಗಳಂದರೆ ಸಣ್ಣ ಪುಟ್ಟ ಅಧಿಕಾರಿಗಳು ಬಂದಿದ್ದರು, ವಿಚಾರ ತಿಳ್ಕೊಂಡು ಅದನ್ನು ಫೋಟೋಸ್ ತಗೊಂಡು CMಗೆ ಮತ್ತು DCM ಅವ್ರಿಗೆ ಗಮನಕ್ಕೆ ತಗೊಂಡು ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿರೋಂಥ ACP ಅವರು ಕೂಡ ದಾಖಲಾತಿಗಳನ್ನೆಲ್ಲ ಒಂದು ಸೆಟ್ ಜೆರಾಕ್ಸ್ನ ತಗೊಂಡು ಹೋಗಿದ್ದಾರೆ, ಎಲ್ಲರಿಗೂ ತಲುಪಿಸಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ನಮ್ಮ DCM ಅವರು ಇಲ್ಲದೇ ಇರೋದ್ರಿಂದ, ಡಿಲ್ಲಿಯಲ್ಲಿ ಇರೋದ್ರಿಂದ ಯಾವುದೂ ತೀರ್ಮಾನ ತಗೊಂಡಿಲ್ಲ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಆದರೆ ನಾಳೆವರೆಗೂ ಕೂಡ ನಾವು ಟೈಮ್ ಕೊಡ್ತಾಯಿದ್ದೀರಿ. ನಾಳೆ BBMP ಬಜೆಟ್ ಇದೆ, ಅದರಲ್ಲಿ ನಮ್ಮ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನ ತಗೊಂಡ್ರೆ ನಾವು ಸಂತೋಷ ಪಡ್ತೀರಿ. ಇಲ್ಲ ಅಂತೇಳಿದ್ರೆ ನಾವು ಮುಂದಿನ ಹೋರಾಟ ರಾಜ್ಯಾದ್ಯಂತ ತೀವ್ರವಾಗಿ ನಾವು ಮಾಡಬೇಕಾಗತ್ತೆ. ಈಗ ಏನು ಬೆಂಗಳೂರು ಮಟ್ಟದಲ್ಲಿ ಏನು ಸಂಘದ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಮಾತ್ರ ಮಾಡಿದ್ದೀರಿ. ಆದರೆ ನೆಕ್ಸ್ಟ್ ನಾವು ಮಾಡೋದನ್ನು ರಾಜ್ಯಾದ್ಯಂತ ಮತ್ತು ನಮ್ಮ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಚಾಲಕರು ಸಹಾಯಕರುಗಳು ಪ್ರತಿಯೊಬ್ಬರು ಕೆಲಸ ಮಾಡ್ತಾಯಿದ್ದಾರೆ ಅವರೆಲ್ಲ ವಾಹನಗಳನ್ನ ನಿಲ್ಲಿಸಿ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸೇರಬೇಕಾಗತ್ತೆ. ಎಂಟರ್ ರಾಜ್ಯ, ಪೂರ್ತಿ ರಾಜ್ಯನೇ ಗಬ್ಬೆದ್ದು ನಾರೋ ಒಂದು ಪರಿಸ್ಥಿತಿನ ನಾವು ತಂದು ಒಡ್ತೀರಿ ಅಂತೇಳಿ ಹೇಳ್ತಾ ಇದ್ದೀರಿ. ಅಷ್ಟೊಳಗಡೆ ಎಚ್ಚೆತ್ಕೊಂಡು ಸರ್ಕಾರ ಒಂದು ಒಳ್ಳೆಯ ತೀರ್ಮಾನನ ಓಡಿಸ್ಬೇಕು ಸರ್. ನಮಗೆ ಅಂದರೆ ನಿಮ್ಮ ಇದು ಅನಿರ್ದಿಷ್ಟಾವಧಿ ಧರಣಿ ಕಂಟಿನ್ಯೂ, ನಾಳೆ ಬಜೆಟಲ್ಲಿ ಏನು ತೀರ್ಮಾನ ಆಗುತ್ತೋ ನೋಡಿಕೊಂಡು ನಮ್ಮ ಧರಣಿ ಬಗ್ಗೆ ಮುಂದಿನ ತೀರ್ಮಾನನ ತಮಗೆ ತಿಳಿಸ್ತೀವಿ ಸರ್. ಥ್ಯಾಂಕ್ ಯು ಸರ್.